ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಶುರುವಾಯಿತು ದೋಸ್ತಿ ದಂಗಲ್. ಜನಾರ್ದನ್ ರೆಡ್ಡಿ ಸ್ನೇಹಕ್ಕೆ ಗುಡ್ ಬೈ ಹೇಳ್ತಾರಾ ಶ್ರೀರಾಮುಲು. ಮತ್ತೊಂದೆಡೆ ಉಸ್ತುವಾರಿ ವಿರುದ್ಧವೇ ಹೈಕಮಾಂಡ್ಗೆ ದೂರು ಕೊಡೋಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ದೋಸ್ತಿ ದಂಗಲ್ ಶುರುವಾಗ್ತಾ ಇದೆ, ಆಲ್ರೆಡಿ ಪ್ರಾರಂಭ ಆಗಿದೆ. ರೆಡ್ಡಿ ಸ್ನೇಹಕ್ಕೆ ಗುಡ್ ಬೈ ಹೇಳ್ತಾರಾ ರಾಮುಲು, ಅದೇ ಆಯಾಮದಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ನು ಅಗರ್ವಾಲ್ ವಿರುದ್ಧವೇ ದೂರು ಕೊಡ್ಲಿಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಸಂಡೂರು ಬೈ ಎಲೆಕ್ಷನ್ ಇಂದ ದೂರವಾದ್ರ ಸ್ನೇಹಿತರು. ಸ್ನೇಹವಷ್ಟೇ ಮುರಿಯುತ್ತಾ ಅಥವಾ ಪಕ್ಷವೇ ಬಿಡ್ತಾರಾ ರಾಮುಲು? ಈಗಾಗಲೇ ವರಿಷ್ಠರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಜಿ ಸಚಿವ ಆಲ್ರೆಡಿ ಹೊರಹಾಕಿದ್ದಾರೆ. ಮತ್ತೊಂದೆಡೆ ತಮ್ಮ ವಿರುದ್ಧವೇ ರೆಡ್ಡಿ ದೂರು ನೀಡಿದ್ರು ಅನ್ನುವಂತ ಬೇಸರ ಇದೆ. ನಿನ್ನೆ ನೇರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. TV5 ಜೊತೆ ಕೂಡ ಮಾತಾಡಿದ್ರು. ಬಿಜೆಪಿ ತೊರೆದು ಮತ್ತೊಂದು ಬೇರೆ ಪಕ್ಷವನ್ನ ಸೇರ್ತಾರಾ ಅಥವಾ ಕಟ್ತಾರಾ? ಯಾಕಂತ ಹೇಳಿದ್ರೆ ನೋಡಿ, ರೆಡ್ಡಿ ರಾಮುಲು ದೋಸ್ತಿ ಅಂತ ಹೇಳಿದ್ರೆ ಅದೊಂಥರ ಸ್ನೇಹಕ್ಕೆ ಮತ್ತೊಂದು ಹೆಸರು ಅನ್ನುವಂತಿತ್ತು. ಹೇಗೆ ನಾವು ವಿಷ್ಣುವರ್ಧನ್ ಅಂಬರೀಶ್ ಅವ್ರ ಸ್ನೇಹ ನೋಡಿದ್ವೋ ಹಾಗೆ ರಾಜಕೀಯದಲ್ಲಿ ಬಳ್ಳಾರಿಯಲ್ಲಿ ರೆಡ್ಡಿ ಮತ್ತು ರಾಮುಲು ಅವ್ರ ದೋಸ್ತಿಗಳಿದ್ರೆ ಹಿಂಗಿರ್ಬೇಕಪ್ಪ. ರಾಮ ಲಕ್ಷ್ಮಣ್ ಥರ, ಅಂದರೆ ಅವ್ರ ಅಣ್ಣ ತಮ್ಮ ಆ ಥರ ಇವರು ಅಂತ ಹೇಳಿ ಆ ರೀತಿ ಚರ್ಚೆಗಳು ರಾಜಕೀಯ ವಲಯದಲ್ಲಿ. ಈಗ ನೋಡಿದ್ರೆ ಕಿತ್ತಾಡ್ಕೊಳ್ತಾ ಇದ್ದಾರೆ. ಕಾರಣ, ಮೊನ್ನೆ ನಡೆದಂಥ ಸಭೆಯಲ್ಲಿ ಅಗರ್ವಾಲ್ ರಾಮುಲು ಅವ್ರಿಗೆ ನೇರವಾಗಿಯೇ ಹೇಳಿದ್ರಂತೆ, ಸಂಡೂರು ಸೋಲಿಗೆ ನೀವೇ ಕಾರಣ ಅಂತ. ಇದನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ರಾಮುಲು ಅವ್ರಿಗೆ. ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ನೀವು ಸಾಬೀತು ಮಾಡಿ ನೋಡೋಣ, ನನ್ನ ಮೇಲೆ ಯಾಕೆ ಆರೋಪ ಮಾಡ್ತಿದ್ದೀರಿ? ರೆಡ್ಡಿ, ಜನಾರ್ದನ್ ರೆಡ್ಡಿನೇ ಕಾರಣ ಇದಕ್ಕೆಲ್ಲ. ಅವರೇ ಹೈಕಮಾಂಡ್ ಅಂದರೆ ಅಗರ್ವಾಲ್ ಅವರಿಗೆ ದೂರು ಕೊಟ್ಟಿದ್ದು, ಅವರೇ ಕಿವಿ ಚುಚ್ಚಿದ್ದವ್ರಿಗೆ. ಬಂಗಾರ ಹನುಮಂತು ರೆಡ್ಡಿ ಮಾತು ಕೇಳಿಕೊಂಡು ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡಿದ್ದಾರೆ. ಅಂದರೆ ಈ ವೈಮನಸ್ಸು ಶುರುವಾಗಿದ್ದು ಇವರು KRPP ಪಕ್ಷವನ್ನು ಸ್ಥಾಪನೆ ಮಾಡಿದ್ರಲ್ವಾ ಜನಾರ್ದನ್ ರೆಡ್ಡಿ. ಆವಾಗ ರಾಮುಲು ಅವರಿಗೆ ಅವ್ರು ಆಫರ್ ಮಾಡಿದ್ರು, ಬಂದ್ಬಿಡು ನನ್ನ ಪಕ್ಷಕ್ಕೆ ಇಬ್ಬರು ಕಟ್ಬಿಡೋಣ ಅಂತ. ಆದರೆ ರಾಮುಲು ಹೋಗಲಿಲ್ಲ. ಅಲ್ಲಿಂದ ಶುರುವಂತ ಜಿದ್ದಿದ್ದು, ಒಳಜಿದ್ದು ನೋಡಿ. ರಾಮುಲು ಅವರು ವಾಪಸ್ಸು ಜನಾರ್ದನ್ ರೆಡ್ಡಿ ಅವ್ರನ್ನ ಪಕ್ಷಕ್ಕೆ ಕರೆದುಕೊಂಡಾಗ ಅವರು ಅಂತರವನ್ನು ಕಾಯ್ದುಕೊಂಡಿದ್ರು. ಆವಾಗ ಪಕ್ಷ ಸೇರ್ಪಡೆ ಮಾಡಿಕೊಳ್ಳಕ್ಕೆ ಇವ್ರದ್ದು ಒಳಗೆ ಇಷ್ಟ ಇರಲಿಲ್ಲ ಅಂತ ಅನಿಸುತ್ತೆ. ಆದರೆ ನಂತರದಲ್ಲಿ ಓಕೆ ಅಂದರು, ಅವರು ಮತ್ತೆ BJPಗೆ ಮರಳಿದ್ರು. ಆದರೆ ಈಗ ತಮ್ಮ ಹಳೆ ಹಿಡಿತವನ್ನು ಸಾಧಿಸಬೇಕು ಅಂತ ಜನಾರ್ದನ್ ರೆಡ್ಡಿ ಮುಂದಾಗ್ತಾ ಇದ್ದಾರೆ. ರಾಮುಲು ಅವ್ರ ಶಕ್ತಿ ಕುಂದು ಹೋಗ್ತಾ ಇದೆ. 2023 ವಿಧಾನಸಭಾ ಚುನಾವಣೆ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾಗೇಂದ್ರ ವಿರುದ್ಧ ಸೋತ್ರು ಶ್ರೀರಾಮುಲು. ಅದಕ್ಕೆ ಕಾರಣ ಇದೇ ಜನಾರ್ದನ್ ರೆಡ್ಡಿ ಅನ್ನುವಂಥ ಆರೋಪ. ಲೋಕಸಭಾ ಚುನಾವಣೆಯಲ್ಲಿ ತುಕಾರಾಂ ವಿರುದ್ಧ ಸೋತ್ರು. ಈ ಸೋಲಿಗೂ ರೆಡ್ಡಿ ಅವರ ಒಳ ಒಪ್ಪಂದವೇ ಕಾರಣ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನೋದು ಆರೋಪ ರಾಮುಲು ಅವರ ಆಪ್ತರದ್ದು. ಬಂಗಾರು ಹನುಮಂತು ಸಂಡೂರು ಉಪಚುನಾವಣೆಗೆ ಸಂಬಂಧಪಟ್ಟಂಗೆ ರೆಡ್ಡಿ ಇವರು ಸೇರಿಕೊಂಡು ನನ್ನ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಂಡೂರಿನಲ್ಲಿ ನಾನೇನಾದರೂ ಸೋಲಿಕೆ ಕಾರಣ ಅಂತ ಪ್ರೂವ್ ಮಾಡಲಿ ಇವ್ರು ನೋಡೋಣ ಅಂತ ಹೇಳಿದ್ದಾರೆ. ರಾಮುಲು ಅವರು ಯಾವತ್ತೂ ಕೂಡ ಪಕ್ಷ ಬಿಡೋ ಮಾತನಾಡಿರಲಿಲ್ಲ. ನೋಡಿ, ಆ ಭಾಗದ ಪ್ರಭಾವಿ ನಾಯಕರು, ST ಸಮುದಾಯಕ್ಕೆ ಸೇರಿದಂಥವರು ಅವ್ರದ್ದೇ ಆದಂಥ ಸಂಘಟನೆ ಹೊಂದಿದ್ದಾರೆ, ಸಾಮರ್ಥ್ಯ ಹೊಂದಿದ್ದಾರೆ. ಆದರೆ ಅಗರ್ವಾಲ್ ಅವರು ಮತ್ತು ವಿಜೇಂದ್ರ ಅವರು ಅವ್ರನ್ನ ನಡೆಸ್ಕೊಂಡಂಥ ರೀತಿ, ಅವ್ರ ಮೇಲೆ ಈ ಕೇಳಿ ಬಂದಿರುವಂಥ ಆರೋಪಕ್ಕೆ ಅವ್ರು ಬೇಸತ್ತು ಹೋಗಿದ್ದಾರೆ. ರೆಡ್ಡಿ ಇವತ್ತು ಯಾವ ರೀತಿ ಉತ್ತರ ಕೊಡ್ತಾರೆ, ಪ್ರೆಸ್ ಮೀಟ್ ಕರೆದಿದ್ದಾರೆ, ನೋಡಬೇಕು. ಬಟ್ ಇವರಿಬ್ಬರ ನಡುವಿನ ಸ್ನೇಹ ಹಳಸಿ ಹೋಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಒಂದು ಕಾಲದ ಅತ್ಯಾಪ್ತ ಗೆಳೆಯರ ಮಧ್ಯೆ ಮಹಾ ಬಿರುಕು ಕಾಣಿಸಿಕೊಂಡಿದೆ. ಅಂದರೆ ಈಗ ಸಂಡೂರಿನ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ರಾಮುಲು ಅವ್ರ ಮೇಲೆ ಕೇಳಿ ಬಂದಂಥ ಒಂದು ಆರೋಪ ಇವರಿಬ್ಬರ ನಡುವಿನ ಸ್ನೇಹ ಹಳಸೋಕೆ ಕಾರಣ ಆಯ್ತಾ ಅನ್ನೋದು ಹಾಗಾದ್ರೆ? ಬಿಜೆಪಿ ಒಳಗಿನ ಬಣ ರಾಜಕಾರಣದ ಹೊರತಾಗಿ ಈಗ ವ್ಯಕ್ತಿಗತ ರಾಜಕಾರಣದ ಪರ್ವ ಆರಂಭ ಆಗ್ತಾ ಇದೆ. ಇಲ್ಲಿ ವ್ಯಕ್ತಿಗಳ ನಡುವಿನ ದ್ವೇಷ ತಾರಕಕ್ಕೇರ್ತಾ ಇದೆ. ಮಾಜಿ ಸಚಿವ ಶ್ರೀರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ಅವರ ಎಸ್ ರಾಕೇಶ್, ನೋಡಿ, ಈಗ ರಾಮುಲು ಅವರನ್ನ ಬೆಳೆಸಿದ್ದೇ ಇದೇ ಜನಾರ್ದನ್ ರೆಡ್ಡಿ, ಅದನ್ನು ಅವರು ಕೂಡ ಒಪ್ಕೊಂಡಿದ್ದಾರೆ.
ಆದರೆ ಇವರು 14 ವರ್ಷ ವನವಾಸದಲ್ಲಿದ್ದರು, ಅಂದರೆ ಬಳ್ಳಾರಿ ಬಿಟ್ಟು ಹೊರಗಿದ್ದರು. ಆಗ ರಾಮುಲವರು ಅಲ್ಲಿ ಬಿ ಜೆ ಪಿಯನ್ನು ಬೆಳೆಸಿದ್ದಾರೆ, ಕಟ್ಟಿದ್ದಾರೆ. ಆದರೆ ಬರ್ತಾ ಏನಾಯಿತು, ರಾಮುಲವ್ರ ಶಕ್ತಿ ಕೂಡ ಅಲ್ಲಿ ಕುಂತ ಬಂತು. ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಜೋಡಿ ಅಂತ ಹೇಳಿದ್ರೆ ಕರ್ನಾಟಕ ರಾಜಕಾರಣದಲ್ಲಿ ಒಂದು ರೀತಿ ಸಂಚಲನಕ್ಕೆ ಕಾರಣವಾಗಿತ್ತು ಆ ಜೋಡಿ. ಸರ್ಕಾರ ಆ ಸಂದರ್ಭದಲ್ಲಿ ಆಪರೇಷನ್ ಕಮಲ ಮಾಡಿ ರೆಡ್ಡಿ ಅವರ ಹವಾ ಆವಾಗ ಜೋರಾಗಿತ್ತು. ಬಟ್ ಬರ್ತಾ ಇವರು ಜೈಲಿಗೆ ಹೋದ್ಮೇಲೆ ಮತ್ತೆ ರಾಮುಲು ಅಲ್ಲಿ ಏಕಾಂಗಿ ಹೋರಾಟವನ್ನು ಮಾಡಿ ಪಕ್ಷ ಸಂಘಟನೆ ಮಾಡಿ ಕಂಪ್ಲೀಟ್ ಬಿ ಜೆ ಪಿ ಭದ್ರಕೋಟೆಯನ್ನು ಮಾಡಿದರು. ಅದಾದ ಮೇಲೆ 2023ರಿಂದ ಕಂಪ್ಲೀಟ್ ಚಿತ್ರಣವೇ ಬದಲಾಗಿ ಹೋಯಿತು. ಮತ್ತೆ ಸಂಪರ್ಕದಲ್ಲಿ ರಾಕೇಶ್ ಇದ್ದಾರೆ. ರಾಕೇಶ್, ಈಗ ಆಪ್ತ ಗೆಳೆಯರ ನಡುವೆ ಮಹಾ ಬಿರುಕು ಮೂಡಿದೆ. ಈಗ ಕಂಪ್ಲೀಟ್ ಆಗಿ ದೂರ ಆಗ್ತಾರಾ? ಪಕ್ಷ ಬಿಡುವಂಥ ಮಾತುಗಳನ್ನ ರಾಮುಲು ಆಡ್ತಾ ಇದ್ದಾರೆ. ಅಂದರೆ ಈ ಸಂಬಂಧಗಳು ಹಳಿಸಿ ಹೋಯ್ತಾ ಅಂತ ಈ ಸಂಡೂರಿನ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂಗೆ? ಕಣವಾಗಿ ಈಗ ಬಳ್ಳಾರಿ ಜಿಲ್ಲೆಯ ಬಿಜೆಪಿ ಕ್ಷೇತ್ರ ಬದಲಾಗ್ತಾ ಇದೆ. ಮಾಜಿ ಸಚಿವರುಗಳು ಇಬ್ಬರು ಆದಂತಹ ಶ್ರೀರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ಅವರ ವಿಚಾರದಲ್ಲೂ ಇದೇ ನಡೀತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಪಕ್ಷದ ಬಲವರ್ಧನೆಗಾಗಿ ಇಬ್ಬರು ನಾಯಕರು ಈ ಹಿಂದೆ ಶ್ರಮಿಸಿದ್ರು. ಆದ್ರೆ ಕಾರಣಾಂತರಗಳಿಂದ ಇಬ್ಬರು ಒಂದೊಮ್ಮೆ ಪಕ್ಷವನ್ನು ತೊರೆಯುವಂತ ಸನ್ನಿವೇಶ ನಿರ್ಮಾಣವಾಗಿತ್ತು. ಅದಾದ ಬಳಿಕ ಬಿಜೆಪಿಯಲ್ಲಿ ಅವರವರ ಸಮುದಾಯದ ನಾಯಕರುಗಳಾಗಿ ಅವರು ಗುರುತಿಸಿಕೊಂಡಿದ್ರು. ರೆಡ್ಡಿ ಅವರಿಗೆ ಇತ್ತೀಚೆಗಷ್ಟೇ ಹಗರಣದಿಂದ ಮುಕ್ತರಾಗಿ ಬಂದಿದ್ದಂಥವರು, ಆರೋಪ ಮುಕ್ತರಾದವರಿಗೆ ಬಳ್ಳಾರಿಯ ಪ್ರವೇಶ ನಡೆಸುವಂತ ಸಂದರ್ಭ ಅವಕಾಶ ಸಿಕ್ಕಿತ್ತು. ಹಾಗೆ ಸಂಡೂರು ಚುನಾವಣೆಯಲ್ಲೂ ಕೂಡ ಅವರಿಗೆ ಆ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಇದಾದ ಬಳಿಕ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ವೈಯಕ್ತಿಕ ಸಂಬಂಧದಲ್ಲೂ ಕೂಡ ಈಗ ಬಿರುಕು ಕಾಣಿಸಿಕೊಂಡಿದೆ. ಅದಕ್ಕೆ ಚುನಾವಣೆಯ ಸೋಲಿನ ವಿಚಾರವೇ ಪ್ರಮುಖ ಅನ್ನೋದನ್ನ ಭಾವಿಸಲಾಗ್ತಾ ಇದೆ. ಒಟ್ಟಾರೆ ವಿಚಾರವನ್ನು ಗಮನಿಸಿದಾಗ ಇಲ್ಲಿ ನಡೀತಿರುವಂತಹ ಬೆಳವಣಿಗೆಯಲ್ಲಿ ರಾಮುಲು ಅವರ ನಿರ್ಧಾರ ಹಾಗೆ ಅವರ ಸಮುದಾಯದ ನಾಯಕತ್ವವನ್ನ ಪ್ರಶ್ನಿಸುವ ಹಂತಕ್ಕೆ ಬಿಜೆಪಿ ನಾಯಕರು ಬಂದಿದ್ರು. ಪಕ್ಷದ ಅಭ್ಯರ್ಥಿಯಾಗಿದ್ದಂತಹ ಬಂಗಾರು ಹನುಮಂತು ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ವರಿಷ್ಠ ವಲಯಕ್ಕೆ ದೂರೊಂದನ್ನು ಸಲ್ಲಿಸಿದ್ರು. ಅದರ ಚರ್ಚೆಯ ವಿಚಾರದಲ್ಲಿ ಕೋರ್ಕತಿಯಲ್ಲೂ ಕೂಡ ಉಸ್ತುವಾರಿ ನಾಯಕರಾದಂತಹ ಅಗರ್ವಾಲ್ ಅವರು ರಾಮುಲು ಅವರನ್ನ ಪ್ರಶ್ನೆ ಮಾಡಿ ನೀವು ರೀತಿ ಹಿರಿಯರಾಗಿ ಸರ್ಕಾರ ಸಪೋರ್ಟ್ ಮಾಡೋದಿದ್ದು ಸರಿ ಅನ್ನುವಂತ ವಿಚಾರ ಮುಂದಿಟ್ಟುಕೊಂಡು ಅವರ ವಿರುದ್ಧ ಕೆಲವೊಂದಷ್ಟು ಆಕ್ರೋಶದ ಮಾತುಗಳನ್ನ ಹಾಕಿದ್ರು. ಇದೇ ವಿಚಾರ ಈಗ ಭಿನ್ನಮತದ ಸ್ವರೂಪವನ್ನು ಪಡೆದುಕೊಂಡಿದ್ದು ಬಿಜೆಪಿ ನಾಯಕರ ಅಂದ್ರೆ ರಾಷ್ಟ್ರೀಯ ನಾಯಕರ ವಿರುದ್ಧವೇ ಈಗ